ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಹಾಕ್ತಾ ಇದ್ದೀನಿ. ಲಾಂಗ್ ಗ್ಯಾಪ್ ಆಗಿದೆ ಗೊತ್ತು, ಬ್ಯುಸಿ ಸ್ಕೆಡ್ಯೂಲ್ ಇತ್ತು, ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಟ್ ವರ್ಕ್ ಎಂಬ್ರಾಯ್ಡ್ರಿ ಡಿಸೈನನ್ನು ಹಾಕ್ತಾ ಇದ್ದೀನಿ. ಇವಾಗ ಈ ಕಟ್ ವರ್ಕ್ ಡಿಸೈನು ತುಂಬ ಟ್ರೆಂಡಿಂಗಲ್ಲಿದೆ. ಸೊ ನಾನು ಎಂಬ್ರಾಯ್ಡ್ರಿ ವರ್ಕಲ್ಲಿ ಕಟ್ ವರ್ಕ್ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಜಸ್ಟ್ ರೆಫ್ರೆನ್ಸಿಗೋಸ್ಕರ ಚಾಕಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇನ್ ಬಂದು ನನಗೆ ಕಟ್ ವರ್ಕ್ ತೋರಿಸ್ಬೇಕು ಅಂತ. ಸೊ ನಾನು ಕ್ಯಾಶುವಲ್ ಆಗಿ ಒಂದು ಡಿಸೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಫ್ಲವರ್ಸ್ ಡಿಸೈನನ್ನು ಹಾಕೋತಾ ಇದ್ದೀನಿ. ಈ ಮಷಿನ್ ಎಂಬ್ರಾಯ್ಡ್ರಿ ಮಾಡುವಾಗ ನಮ್ಮ ಎರಡು ಕಾಲು ಎರಡು ಕೈ ಫುಲ್ ಬ್ಯುಸಿ ಇರುತ್ತೆ. ಒಂದು ಕಾಲು ಪೆಡಲ್ ಮೇಲೆ, ಇನ್ನೊಂದು ಕಾಲು ಬ್ರೇಕ್ ಮೇಲೆ, ಆಮೇಲೆ ಎರಡು ಕೈಯಿಂದ ರಿಂಗನ್ನು ರೊಟೇಟ್ ಮಾಡೋಕ್ಕೆ ಇಟ್ಕೋಬೇಕು. ಸೊ ಫುಲ್ ಕಾನ್ಸಂಟ್ರೇಷನ್ ಡಿಸೈನ್ ಮೇಲೆ ಇರಬೇಕಾಗುತ್ತೆ. ಈ ಮಷಿನ್ ವರ್ಕ್ ಮಾಡುವಾಗ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಹೇಳಿ, ಈ ಥರ ವರ್ಕ್ ಮಾಡುವಾಗ ಪಟ್ ಅಂತ ಬರಬೇಡಿ, ಮೈ ಮೇಲೆಲ್ಲ ಬೀಳಬೇಡಿ ಅಂತ. ಬಿಕಾಸ್ ಅವ್ರು ಒಂಚೂರು ನಿಮ್ಮನ್ನು ಶೇಕ್ ಮಾಡ್ತು ಅಂತ ಅಂದರೆ ನಿಮ್ಮ ನೀಡಲೆಲ್ಲ ಕೈ ಮೇಲೆ ಬಿದ್ದು ಸೊ ಗಾಯ ಆಗ್ಬೋದು. ಹುಷಾರಾಗಿ ಡಿಸೈನನ್ನು ಮಾಡಿ. ಕಾನ್ಸಂಟ್ರೇಷನ್ ಫುಲ್ ಡಿಸೈನ್ ಮೇಲೆ ಇರೋದ್ರಿಂದ ನಮಗೆ ಆ ಮಷಿನ್ ಸೌಂಡಿಗೆ ಯಾರು ಬಂದರು ಯಾರು ಬಿಟ್ಟರು ಅಂತಲೂ ಗೊತ್ತಾಗಲ್ಲ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ನ ಹಾಕ್ಕೊಳ್ಳಿ. ಹೀಗೆ 1 by 1 ಫ್ಲವರ್ಸ್ ಹಾಕೋತಾ ಹೋಗಬೇಕು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಡಿಸೈನ್ಸನ್ನು ಡ್ರಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಸಿ ಮೆಥಡ್ಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ಜಸ್ಟ್ ಇವಾಗೇನು ಕಲಿತಾ ಇದ್ದೀರಿ ಅಂತ ಅಂದರೆ ನಿಮ್ಗೇನು ಡಿಸೈನ್ ಬೇಕೋ ಆ ಥರ ಸಣ್ಣದಾಗಿ ಡ್ರಾ ಮಾಡಿಕೊಂಡು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಮೇನ್ ಕ್ಲಾತ್ ಮೇಲೆ ಮಾಡ್ಬೋದು. ಇವಾಗ ಎಲ್ಲ ಕಂಪ್ಯೂಟರೈಸ್ಡ್ ಮಷಿನ್ ಬಂದುಬಿಟ್ಟಿದೆ ಎಂಬ್ರಾಯ್ಡ್ರಿಲಿ, ಆರಿ ವರ್ಕಲ್ಲೂ ಬಂದಿದೆ. ಸೊ ಕೈ ಕೆಲಸ ಏನೂ ಇಲ್ಲ ಇವಾಗ. ಆದರೆ ಇದೊಂಥರ ಬೇರೆ ಥರನೇ ಖುಷಿ ಕೊಡುತ್ತೆ. ನಾವೇ ಓನ್ ಡಿಸೈನ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಇವಾಗ ಎಂಬ್ರಾಯ್ಡ್ರಿ ಮಷಿನಲ್ಲಿ ನಮಗೆ ಬೇಕಾದಂಥ ಡಿಸೈನು ಇರಲ್ಲ, ಅವರದ್ದೇ ಒಂದು ಡಿಸೈನ್ ಸೆಟ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನೇ ಪರ್ಚೇಸ್ ಮಾಡಬೇಕು, ಅದನ್ನೇ ಹಾಕಬೇಕು. ನನ್ನ ಹತ್ರನೂ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಷಿನ್ ಇದೆ, ಸಣ್ಣದು 550E. ಸೊ ನಿಮ್ಗೆ ಅದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ಆ ಮಷಿನ್ ಬಗ್ಗೆ ಏನಾದರೂ ಪ್ರಾಬ್ಲಮ್ಸ್ ಬರ್ತಾಯಿದ್ರೆ, ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದರ ರಿಲೇಟೆಡ್ ವಿಡಿಯೋ ಮಾಡ್ತೀನಿ. ಕಂಪ್ಯೂಟರ್ ಮಷಿನ್ನು ಟೈಮ್ ಸೇವಿಂಗು ಮತ್ತು ಸ್ಟ್ರೆಸ್ ಇರಲ್ಲ ಅನ್ನೋದು ಬಿಟ್ಟರೆ ಈ ಮಷಿನ್ನುಗೇನು ಕಡಿಮೆ ಇಲ್ಲ. ಇದೂ ಒಳ್ಳೆ ಮಷಿನ್ನೇ. ಆದರೆ ಇದು ಡಿಸೈನ್ನ ಹಾಕ್ತಾ ಬೇರೆ ವರ್ಕ್ ಏನೂ ಮಾಡೋಕ್ಕಾಗಲ್ಲ. ಸೊ ಈ ವರ್ಕ್ ಮಾಡೋದ್ರಲ್ಲೇ ಅರ್ಧ ದಿನ ಆಗಿಬಿಟ್ಟಿರುತ್ತೆ. ಸೊ ಪ್ರಾಕ್ಟೀಸ್ ಇದ್ದವರು ಬೇಗ ಹಾಕ್ತಾರೆ. ಬಿಗಿನರ್ಸು ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಈ ಕಡೆ ಸ್ಟಿಚಿಂಗ್ ಮಾಡ್ತಾನೂ ಒಂದು ಅರ್ಧ ತಾಸಾದರೂ ಅದಕ್ಕೆ ಪ್ರಾಕ್ಟೀಸಿಗೆ ಅಂತ ತೆಗೆದಿಟ್ಕೋಬೇಕು. ಆಗ ಈಸಿ ಆಗುತ್ತೆ ನಿಮಗೆ ಡಿಸೈನ್ ಹಾಕೋದಕ್ಕೆ. ಒಂದಿಷ್ಟು ಡಿಸೈನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಡಿಸೈನನ್ನು ಡ್ರಾ ಮಾಡಿಕೊಂಡು ಒಂದು 2 ಅಥವಾ 3 ಡಿಸೈನನ್ನು ಡ್ರಾ ಮಾಡಿಕೊಂಡು ಅದನ್ನು ಫಸ್ಟ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹಾಗಾಗಿ ಇನ್ನೊಂದು ಡಿಸೈನನ್ನು ಕಲ್ಕೋತಾ ಹೋಗ್ಬೋದು. ನೀವು ಆ ಡಿಸೈನಿಗೆ ಏನು ರೇಟ್ ಅಂತ ಫಿಕ್ಸ್ ಮಾಡಿರ್ಬೋದು. ಇವಾಗ 500 ಬೇಕು ಅಂತ ಅಂದರೆ ಒಂದು 4 ಡಿಸೈನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ಡಿಸೈನನ್ನು ಹಾಕಿ ಎಲ್ಲರಿಗೂ ಕಲರೊಂದು ಮಿಸ್ ಮ್ಯಾಚ್ ಮಾಡ್ಬೋದಲ್ವಾ. ಸೊ ಹಾಗೆ ಐಡಿಯಾಸ್ ಮಾಡ್ಬೋದು. ಈ ಎಂಬ್ರಾಯ್ಡ್ರಿ ಡಿಸೈನಲ್ಲಿ ಲೆಗ್ ಮೂಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ತೊಡೆ ಸೈಡು ಲೆಗ್ ಬ್ರೇಕ್ ಇರುತ್ತೆ, ಅದನ್ನು 0 to 5 ಮಾಡಬೇಕು. ಆ ಪ್ರಾಕ್ಟೀಸ್ ಇರಬೇಕು. ಇನ್ನೊಂದು ಕಾಲಲ್ಲಿ ಪೆಡಲ್ ಪ್ರೆಸ್ ಮಾಡಬೇಕು, ಎರಡು ಕೈ ರಿಂಗನ್ನು ರೊಟೇಟ್ ಮಾಡಬೇಕು. ಸೊ ಎಲ್ಲ ಒಂದು ಪರ್ಫೆಕ್ಟಾಗಿ ಬರಬೇಕು. ಸ್ವಲ್ಪ ಏನಾದರೂ ಮಿಸ್ಟೇಕ್ ಆ ಕಡೆ ಈ ಕಡೆ ಆಯಿತು ಅಂದರೆ ಶೇಪೇ ಚೇಂಜ್ ಆಗಿಬಿಡುತ್ತೆ. ನಾನಿವಾಗ ಬಳ್ಳಿ ಡಿಸೈನನ್ನು ಹಾಕೋತಾ ಇದ್ದೀನಿ. ಸೊ ಇದು ವೈಟಿಶ್ ಗೋಲ್ಡಲ್ಲಿದೆ ಜರಿ ಥ್ರೆಡ್. ಸೊ ನಾನು ಜರಿ ಥ್ರೆಡನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟರಿಂದ ಎಷ್ಟು ತೊಗೋಬೇಕು, ಲೆಗ್ ಬ್ರೇಕ್ ಹೇಗೆ ಸರಿಸ್ಕೋಬೇಕು ಕಾಲನ್ನ ಅಂತ ಹೇಳ್ತೀನಿ. 0 to 2. ಇವಾಗ ನೀವೀಗ ಬಳ್ಳಿ ಡಿಸೈನ್ ಹಾಕ್ತಾಯಿದ್ದೀರಲ್ಲ, ಇದನ್ನು 0ಇಂದ 2ಗೆ ಹೋಲ್ಡ್ ಮಾಡಿ ಹಾಕ್ಬೋದು. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಥರ 0ದಿಂದ ಸ್ಟಾರ್ಟ್ ಆದರೆ 2ಗೆ ಕರೆಕ್ಟ್ ಎಂಡ್ ಆಗುತ್ತೆ ಅಲ್ಲ,
ಆ ಥರ ಡಿಸೈನನ್ನು ಮಾಡುವಾಗ ಏನು ಮಾಡ್ಕೊಳ್ಳಿ ಅಂದರೆ ಅಲ್ಲಿ ಸೈಡಲ್ಲಿ ಇಲ್ಲೊಂದು ಲಾಕ್ ಬರುತ್ತೆ. 2ಗೆ ಲಾಕ್ ಮಾಡೋದು, 1 ನಂಬರಿಗೆ ಲಾಕ್ ಮಾಡೋದು, 3 ನಂಬರಿಗೆ ಲಾಕ್ ಮಾಡೋದು, ಆ ಥರ ಲಾಕ್ ಮಾಡಿಕೊಂಡು ಮಾಡಿ. ಅಂದರೆ ಇವಾಗ ಈ ಬಳ್ಳಿ ಇದೆ ಅಲ್ಲ, ಇದು 0 to 2 ಸ್ಟಾರ್ಟ್ ಆದರೆ ಎಂಡ್ ಆಗೋದು 0 to 2 ತನಕ ಮಾತ್ರ. ಸೊ ಹಾಗಿದ್ದಾಗ ಅಲ್ಲಿ ಸೈಡಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಅಡ್ಜಸ್ಟ್ಮೆಂಟನ್ನು ಲಾಕ್ ಮಾಡ್ಕೊಳ್ಳಿ. ಈಗ ನೀವು ಲೀಫ್ ಅಥವಾ ಈ ಥರ ಫ್ಲವರ್ ಎಲ್ಲ ಹಾಕುವಾಗ 0ಇಂದ 4ಗೆ ತೊಗೊಂಡು ಹೋಗಿ ಮತ್ತು 4ಇಂದ 0ಗೆ ತರಬೇಕು. ಸೊ ಅಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಇದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ನಮ್ಮ 2 ಹ್ಯಾಂಡ್ಸ್, ಕೈ ಎಲ್ಲ ಕಾಲು ಎಲ್ಲ ಏನು ಬ್ಯುಸಿ ಇರೋದ್ರಿಂದ ನಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಪೆಡಲ್ನ ಹಿಂಗೆ ಸ್ಟ್ರೇಟ್ ಒತ್ತಬೇಕಾಗತ್ತೆ, ಈ ತೊಡೆನ ಸೈಡ್ ಸರಿಸ್ಬೇಕಾಗುತ್ತೆ. ಸೊ ನಮಗೆ ಎಲ್ಲದ ಮೇಲೂ ಕಾನ್ಸಂಟ್ರೇಷನ್ ಹಾಕ್ಲಿಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ರೂಢಿ ಆಗಿಬಿಡುತ್ತೆ, ಈಸಿ ಆಗಿಬಿಡುತ್ತೆ. ಸೊ ಇವಾಗ ನೋಡಿ, ನಾನು ಇವಾಗ ಲೀಫ್ ಡಿಸೈನ್ ಹಾಕ್ತಿದ್ದೇನಲ್ಲ, ಆ ಲೀಫ್ ಡಿಸೈನ್ ಏನಾಗುತ್ತೆ 0ಇಂದ 0 1 2 3 4 ಮತ್ತು 4 3 2 1 0 ಹಾಗಾಗುತ್ತೆ. ಸೊ ಅಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಫ್ಲವರ್ ಹಾಕುವಾಗನೂ ಅಷ್ಟೇ 0ಇಂದ ಸ್ಟಾರ್ಟ್ ಮಾಡಿದ್ರೆ 0 1 2 3 ಅಂದರೆ ಎಂಡಿಂಗಲ್ಲಿ ನಿಮಗೆ ಎಷ್ಟು ಫ್ಯಾಟ್ನೆಸ್ ಬೇಕೋ ಅಷ್ಟು ಮಾತ್ರ ಸೈಡ್ ಮಾಡಿಕೊಂಡು ನಂತರ ವಾಪಸ್ ಮತ್ತು ಅದೇ ನಂಬರ್ಗೆ ಬರಬೇಕು, 0ಗೆ ಬರಬೇಕು. ನೀವು ಆಲ್ರೆಡಿ ನಾನು ಡಿಸೈನ್ ಹಾಕ್ತಾ ಇದ್ದೀನಿ, ನನಗೆ ಗೊತ್ತಿದೆ. ಆದರೂ ಕೆಲವೊಂದು ಮಷಿನ್ನ ಪ್ರಾಬ್ಲಮ್ಸ್ ಇರುತ್ತೆ. ಬಾಬಿನ್ ಥ್ರೆಡ್ ಪ್ರಾಬ್ಲಮ್ ಬರುತ್ತೆ, ಮೇಲ್ಗಡೆ ಥ್ರೆಡ್ ಸರಿಯಾಗಿ ಬೀಳಲ್ಲ, ನೀಟಾಗಿ ಕೆಳಗಡೆವರೆಗೂ ಲಾಕ್ ಆಗಲ್ಲ. ಸೊ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಮಷಿನನ್ನು ಮೇಂಟೈನ್ ಮಾಡ್ಕೋಬೇಕು, ಆಯಿಲಿಂಗ್ ಮಾಡಬೇಕು. ಒಂದು ವರ್ಕ್ ಆದ ತಕ್ಷಣ ಆಯಿಲಿಂಗ್ ಮಾಡಿ ನೀಟಾಗಿ ಇಡಬೇಕು. ಕೆಲವೊಂದು ಮಷೀನು ಡಿಸೈನ್ ಹಾಕ್ತಾ ಇದ್ದಂಗೆ ತುಂಬ ದಾರಗಳು ಕಟ್ಟಾಗುತ್ತೆ. ಮತ್ತು ಅಟ್ಲೀಸ್ಟ್ ದಿನದಲ್ಲಿ ಒಂದು ಸಲನಾದರೂ ಮಷಿನ್ನ ಆನ್ ಮಾಡಿ, ಹಾಗೆ ಸುಮ್ಮನೆ ಬಿಡಬೇಡಿ. ರಿಂಗಿಗೂ ಅಷ್ಟೇ ಕ್ಲಾತನ್ನು ನೀಟಾಗಿ ಹಾಕೋಬೇಕು, ಫಿಟ್ಟಾಗಿ ಹಾಕೋಬೇಕು. ಸ್ವಲ್ಪ ಲೂಸ್ ಇದ್ದರೂ ಡಿಸೈನ್ ಚೆನ್ನಾಗಿ ಬರಲ್ಲ. ಅನ್ನೋದಕ್ಕಿಂತ ಏನಾಗುತ್ತೆ ಗೊತ್ತಾ, ನೀವು ಲೆಗ್ ಸೈಡ್ ಮಾಡ್ತೀರಲ್ಲ ಆವಾಗ 5 ನಂಬರ್ಗೆ ಇರೋವಂಥ ಫ್ಯಾಟ್ನೆಸ್ ಬರಲ್ಲ. ನೀವು ಇವಾಗ 5 ನಂಬರ್ಗೆ ಹೋಗಿ ಲೆಗ್ನ ನೀವು ಸೈಡ್ ಮಾಡ್ತೀರ ಅಲ್ವಾ, ಒಂದು 3 ನಂಬರ್ಗೆ ಏನು ಫ್ಯಾಟ್ನೆಸ್ ಬರುತ್ತಲ್ಲ ಅಷ್ಟು ಬಂದುಬಿಡುತ್ತೆ. ಸೊ ಬಟ್ಟೆ ಸಿಂಕ್ ಆಗುತ್ತೆ. ನೀವು ನೀಟಾಗಿ ರಿಂಗಲ್ಲಿ ಬಟ್ಟೆನ ಹಾಕ್ಕೊಂಡು ನಂತರ ನೀವು ಲೈನಿಂಗನ್ನು ಕಟ್ ಮಾಡಿ ಇಟ್ಕೊತೀರಲ್ಲ ಅದ್ರ ಮೇಲೆ ಇಟ್ಟು ಮಾರ್ಕಿಂಗ್ ಮಾಡ್ಕೊಳ್ಳಿ. ಸೊ ಆವಾಗ ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ನಿಮ್ಗೆ ಅವ್ರದ್ದು ಮೆಷರ್ಮೆಂಟ್ ಗೊತ್ತಿತ್ತು ಅಂದರೆ ಆ ಬಟ್ಟೆ ಹಾಕಾದ ತಕ್ಷಣ ಫ್ರಂಟ್ ನೆಕ್ ಆಗಿರ್ಬೋದು, ಬ್ಯಾಕ್ ನೆಕ್ ಆಗಿರ್ಬೋದು, ಹ್ಯಾಂಡ್ ಮಾರ್ಕಿಂಗ್ ಆಗಿರ್ಬೋದು ಮಾಡ್ಕೊಳ್ಳಿ. ಇಲ್ಲ ನಮಗೆ ಗೊತ್ತಾಗ್ತಿಲ್ಲ ಅಂತ ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ, ಈ ಥರ ವಿಡಿಯೋ ಮಾಡಿ ಅಂತ. ನಾನು ಮಾಡ್ತೀನಿ ಹೇಗೆ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ. ನೋಡಿ ಇವಾಗ ನಾನು ಲೀಫ್ ಡಿಸೈನೆಲ್ಲ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮಿಡಲಿರೋ ಥ್ರೆಡ್ಸನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಆವಾಗ ನೆಕ್ಸ್ಟ್ ಡಿಸೈನ್ ಹಾಕುವಾಗ ಈಸಿ ಆಗುತ್ತೆ. ಇವಾಗ ಕಟ್ ವರ್ಕ್ ಅಂದ ತಕ್ಷಣ ಮೊದಲೇ ಆ ಥರ ಡಿಸೈನ್ ಹಾಕೋಬೇಕು. ಕಟ್ ವರ್ಕ್ ಡಿಸೈನಲ್ಲಿ ಎಂಡಿಂಗಲ್ಲಿ ಬರುತ್ತೆ ಅಲ್ಲ, ಆ ಥರ ಎಲ್ಲ ಹಾಕೋಬೇಕಂತ ಏನಿಲ್ಲ. ಫಸ್ಟ್ ಡಿಸೈನ್ ಹಾಕೊಂಡಾದಮೇಲೆ ನೆಕ್ಸ್ಟ್ ನೀವು ಕಟ್ ವರ್ಕ್ ಡಿಸೈನ್ ಎಡ್ಜಲ್ಲಿ ಏನು ಬರುತ್ತೆ ಆ ಡಿಸೈನನ್ನು ಹಾಕ್ಬೋದು. ಅದು ರ್ಯಾಂಡಮ್ ಆಗಿ ಹಾಕೋದು, ಇದೇ ಥರ ಬರಬೇಕು ಅದೇ ಥರ ಬರಬೇಕು ಅಂತ ಅಲ್ಲ. ನಾನು ನಿಮಗೆ ನೆಕ್ಸ್ಟ್ ಇಲ್ಲಿ ಹೋಗ್ತಾ ತೋರಿಸ್ತೀನಿ. ಇವಾಗ ಈ ಗ್ರೀನ್ ಕಲರಲ್ಲಿ ಇನ್ನೊಂದು ಡಿಸೈನ್ ಹಾಕೋದಿತ್ತು, ಸೊ ನಾನು ಮತ್ತೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಈ ಥರ ಡಿಸೈನನ್ನು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲೂ ಅಷ್ಟೇ ಒಂದು ಲೈನ್ ಏನು ನಾವು ಡ್ರಾ ಮಾಡಿರ್ತೀವಿ ಅಲ್ಲಿ ಒಂದು ಸಿಂಗಲ್ಲಾಗಿ ಒಂದು ಲೈನ್ ಹೋಗಿ ಬರಬೇಕು. ಆವಾಗ ನಮಗೆ ಡಿಸೈನ್ ಎಷ್ಟಕ್ಕೆ ಹಾಕಬೇಕು ಏನು ಅಂತ ಗೊತ್ತಾಗುತ್ತೆ. ಇಲ್ಲೂ ಅಷ್ಟೇ ಅಲ್ಲಿ ರೊಟೇಟ್ ಮಾಡ್ತೇವಲ್ಲ ಅಲ್ಲಿ 0 to 3ಗೆ ಹೋಗಿ ಮತ್ತೆ 3ಇಂದ 0ಗೆ ಬಂದು ಒಂದು ಸಣ್ಣ ಅಲ್ಲೇನು ಲೈನ್ ಕಾಣುತ್ತೆ ಅದು 1 ಇಂಚಲ್ಲಿ ಏನಂತೀನಿ ಆ ಅಡ್ಜಸ್ಟ್ಮೆಂಟಲ್ಲಿ ತೊಗೊಬರಬೇಕು. ಹೀಗೆ ಎಲ್ಲದಕ್ಕೂ ಮಾಡ್ಕೋತಾ ಹೋಗಬೇಕು. ನೀವು ಫಸ್ಟು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂದರೆ ಲೀಫ್ ಒಂದಿನ, ಫ್ಲವರ್ಸ್ ಒಂದಿನ. ಫ್ಲವರ್ಸಲ್ಲೇ ತುಂಬ ಟೈಪ್ಸ್ ಹಾಕ್ಬೋದು, ಲೀವ್ಸಲ್ಲೂ ತುಂಬ ಟೈಪ್ಸ್ ಇದೆ. ಆ ಥರ ಡಿಸೈನ್ಸ್ ಬೇರೆ ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ
ನನ್ನ ಈಗ ಕಾಣಿಸ್ತಿರೋ ವೀಡಿಯೋದಲ್ಲೂ ಅಲ್ಲಿ ಬಟ್ಟೆ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಸ್ಟ್ರೇಟ್ ಲೈನಲ್ಲಿ ಏನೇನು ಡಿಸೈನ್ ಹಾಕ್ಬೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೂ ಹಾಕಿದ್ದೆ. ಸೊ ಆ ಥರ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ. ನಿಮಗೆ ಇಲ್ಲ ನನಗೆ ಡಿಸೈನ್ ಮಾಡುವಾಗ ನೆನಪಾಗಲ್ಲ ಅಂತ ಅಂದರೆ, ನಿಮಗೆ ಯಾವಾಗ ನೆನಪಾಗತ್ತೆ, ನಿಮಗೆ ಏನಾದರೂ ಒಂದು ಡಿಸೈನ್ ಹೊಳೆಯುತ್ತೆ ಅಲ್ಲ, ಸೊ ಆವಾಗ ನೀವು ರಿಂಗ್ ಹಾಕಿಟ್ಕೊಳ್ಳಿ ಬಟ್ಟೆಗೆ. ಅದಾದ ನಂತರ ನಿಮ್ಗೆ ಈ ಥರ ಮಾಡ್ಬೋದಲ್ಲ ಡಿಸೈನ್ ಅಂತ ಅಂದ ತಕ್ಷಣ ಆ ಡಿಸೈನನ್ನು ಒಂದು 5 ಇಂಚ್ವರೆಗೂ ಹಾಕಿಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕಸ್ಟಮರ್ ಏನಾದರೂ ಬ್ಲೌಸ್ ಕೊಟ್ಟಾಗ ಈ ಥರ ಡಿಸೈನ್ ಮಿಕ್ಸ್ ಮಾಡಿ ಹಾಕ್ಬೋದು. ಬೇಗ ಐಡಿಯಾಸ್ ಬರುತ್ತೆ, ಯೋಚನೆ ಮಾಡ್ಕೊತ ಕೂತ್ಕೋಬೇಕು ಅಂತ ಇಲ್ಲ. ಕೆಲವೊಬ್ಬರು ಡಿಸೈನ್ ತೋರಿಸ್ತಾರೆ, ನನಗೆ ಇದೇ ಥರ ಬೇಕು, ಹೀಗೆ ಹಾಕ್ಕೊಡಿ ಅಂತ. ಆವಾಗ ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ನೋಡಿ ನಾನು ಕಾಣಿಸ್ತಾ ಇದ್ದೀನಿ, ಅಲ್ಲಿ ಏನು ಡಿಸೈನ್ ಬಂದಿದೆ ಅಲ್ಲ, ಅಲ್ಲೇ ಜಸ್ಟ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇದೇ ಕಟ್ ವರ್ಕ್ ಡಿಸೈನಿಗೆ ಏನು ಮಾರ್ಕ್ ಬೇಕು ಅಲ್ಲ, ಅದನ್ನು ನಾನು ಇವಾಗ ಚಾಕಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಾ, ಲೀಫ್ ಬಂದ ತಕ್ಷಣ ಅಲ್ಲಿ ಒಂಥರ ಆ್ಯಂಗಲ್ ನೋಡಿ ಹಿಂಗೆ ಚೂಪ ಕೊಟ್ಟಿದ್ದೀನಿ. ಆಮೇಲೆ ರೌಂಡ್ ಶೇಪ್ ಮತ್ತು ಚೌಕ ಆ ಥರ ಹೀಗೆ ಮಾಡ್ಕೋತಾ ಹೋಗಬೇಕು. ರ್ಯಾಂಡಮಾಗಿ ಹಾಕೋತಾ ಹೋಗೋದು ಅದು. ನಾನೀಗ ಇದ್ರ ಮೇಲೆ ಒಂದು ಸಿಂಗಲ್ ಲೈನಲ್ಲಿ ಡಿಸೈನ್ ಹಾಕೋತೀನಿ. ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ ನೋಡಿ, ಹೀಗೆ ಹಾಕೋತಾ ಹೋಗಬೇಕು. ಹೀಗೆ ಹಾಕೋತಾ ಹೋದರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಎಲ್ಲಿ ನಾವು ಫ್ಯಾಟ್ ವರ್ಕಲ್ಲಿ ಡ್ರಾ ಮಾಡಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಇದೇ ಕಟ್ ವರ್ಕ್. ತುಂಬ ಟ್ರೆಂಡಿಂಗಲ್ಲಿರೋ ಡಿಸೈನ್ ಇದು, ಕಟ್ ವರ್ಕ್ ಎಂಬ್ರಾಯ್ಡ್ರಿ ಡಿಸೈನು. ಇವಾಗ ಆ್ಯರಿ ವರ್ಕಲ್ಲೂ ಈ ಥರ ಡಿಸೈನನ್ನು ಯೂಸ್ ಮಾಡ್ತಿದ್ದಾರೆ. ಹೊಲಿವಾಗನೂ ಅಷ್ಟೇ ಏನು ಪ್ರಾಬ್ಲಮ್ ಆಗಲ್ಲ, ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೀವು ಎಷ್ಟು ಫ್ಯಾಟ್ ತೊಗೋತೀರಾ ಅಷ್ಟು ಒಳ್ಳೆಯದು ಎಂಡಲ್ಲಿ. ನೋಡಿ, ನಾನು ಇವಾಗ ಒಂದು ಸಿಂಗಲ್ ಲೈನಲ್ಲಿ ಹಾಕ್ಕೊಂಡೆ ಅಲ್ವಾ, ಇವಾಗ ನಾನು ಎಷ್ಟು ಫ್ಯಾಟ್ ತೊಗೊತೀನಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಈಗ 0 to maybe 3 ತೊಗೊಂಡಿರ್ತೀನಿ. ಆ ಫ್ಯಾಟ್ನೆಸ್ಸಲ್ಲಿ ಹೋದರೆ ನೀಟಾಗಿ ಬರುತ್ತೆ. ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಲ್ಲೂ ಈ ಥರ ಕಟ್ ವರ್ಕ್ ಬಂದಿದೆ. ನೀವು ಕಂಪ್ಯೂಟರ್ ಎಂಬ್ರಾಯ್ಡ್ರಿನೂ ಹಾಕ್ಕೊಂಡು ಅಲ್ಲಿ ಒಂದು ಲೈನನ್ನು ಸ್ಕಿಪ್ ಮಾಡಿ ನಂತರ ನೀವು ಈ ಮಷೀನಲ್ಲಿ ಬಂದು ಕಟ್ ವರ್ಕ್ ಮಾರ್ಕ್ ಮಾಡಿ ಡಿಸೈನನ್ನು ಕೂಡ ಹಾಕ್ಬೋದು, ಹಾಗೂ ಮಾಡ್ಬೋದು. ನಿಮ್ಮ ಹತ್ರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ಇದ್ದರೆ ಮಾತ್ರ. ಸೊ ಅದಕ್ಕೂ ಕಾಸ್ಟ್ಲಿ ಇದೆ, 1,20,000 ಮೇಲೇನೋ ಇದೆ ಮೇ ಬಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಹೀಗೆ ಇವಾಗೂ ಅಷ್ಟೇ. ಇವಾಗ ನೋಡಿ, ಇದು 0ದಿಂದ ಸ್ಟಾರ್ಟ್ ಆಯಿತು ಅಂತಂದರೆ ನಾನು 3ಗೆ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಯೂಶ್ವಲಿ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಲಾಕ್ ಮಾಡಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ವ, ಅಥವಾ ನೀವು ಬಿಗಿನರ್ಸ್ ಆಗಿತ್ತು ಅಂದರೆ ಇದು ನೀವು 3 ನಂಬರಲ್ಲಿ ಅದನ್ನು ಲಾಕ್ ಮಾಡಿಟ್ಕೊಂಡ್ರೆ ಅದು ನೀವು ಆವಾಗ ಲೆಗ್ ಮೂವ್ಮೆಂಟ್ ಮಾಡಬೇಕು ಅಂತ ಇಲ್ಲ, ಅಥವಾ ನೀವು ಒಂಚೂರು ಬಿಟ್ಟರೆ ಅಂತ ಅಂದರೆ ಹೆಚ್ಚು ಕಡಿಮೆ ಆಗೋವಂಥ ಪ್ರಾಬ್ಲಮ್ಸ್ ಇರಲ್ಲ, ನೀಟಾಗಿ ಬರುತ್ತೆ. ನೀವು 0 to 4ಗೆ ಲಾಕ್ ಮಾಡ್ಕೋಬೋದು. 5 ಅಂದರೆ ತುಂಬ ಫ್ಯಾಟ್ ಆಗಿಬಿಡುತ್ತೆ, ಅದೊಂಥರ ಸರಿ ಅನಿಸಲ್ಲ. ಸೊ 3, 4 ಅದರ ಬೆಟರ್. ನಾನಿಲ್ಲಿ ಒಂದು ಸಲ ಹಾಕ್ಕೊಂಡಾದ ನಂತರ ಮತ್ತೆ ಅದರ ಮೇಲೆ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಇನ್ನೊಂದು ಸಲ ಹಾಕೋತಾ ಇದ್ದೀನಿ. ಸೊ ಫ್ಯಾಟ್ನೆಸ್ ಬರಲಿ, ಸ್ವಲ್ಪ ಹೈಲೈಟ್ ಆಗಲಿ ಅಂತ. ನೋಡಿ, ಈ ಥರ ಕಾಣಿಸುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಏನಾದರೂ ಕ್ವೈರೀಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹೀಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಥರದ ವಿಡಿಯೋ ಬೇಕು ಅಥವಾ ಏನಾದರೂ ನಿಮಗೆ ಕೇಳೋದಿತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಆ ಥರ ವಿಡಿಯೋ ಮಾಡ್ತೀನಿ. ಇವಾಗ ನಾನು ಜಸ್ಟ್ ಒಂದು ಬುಟ್ಟ ಹಾಕ್ಕೋತಾ ಇದ್ದೀನಿ, ಇದು ಫ್ಲವರ್ಸ್ ಮಧ್ಯೆ ಇನ್ನೂ ಹೈಲೈಟ್ ಆಗಲಿ ಅಂತ. ಇನ್ನೂ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನೇನಾದರೂ ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈಸಿ ಆಗುತ್ತೆ ನಿಮಗೆ ವಿಡಿಯೋ ನೋಡಲಿಕ್ಕೆ. ಸೊ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ID ನಾನು ಮೇ ಬಿ ಹಾಕಿರ್ತೀನಿ, ಅಲ್ಲೂ ಫಾಲೋ ಮಾಡಿ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ಬಗ್ಗೆ ಏನಾದರೂ ಕ್ವೈರೀಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.